12 ಲೈಫ್ ಗಾರ್ಡ್ಸ್ ಇದ್ದಾರೆ ಆ್ಯಂಡ್ ಕೆಲವೊಬ್ಬರು ಪೊಲೀಸ್ ಆ್ಯಂಡ್ CSP ಹೋಮ್ ಗಾರ್ಡ್ಸ್ ಎಲ್ಲ ಇದ್ದಾರೆ. ಅವ್ರಿಗೆ ಕೂಡ ಎಂಟೈರ್ ಬೀಚ್ ರಕ್ಷಣೆ ಮಾಡಲಿಕ್ಕೆ ಆಗುತ್ತೆ. ಸೊ ಸ್ವಿಮ್ಮಿಂಗ್ ಝೋನ್ ಅಂತ ನಾವು ಬೈಫರ್ಕೇಶನ್ ಮಾಡಿ ಅಲ್ಲಿ ಮಾರ್ಕಿಂಗ್ ಮಾಡ್ತಾ ಇದ್ದೀವಿ. ಮಾಡಿದ ತಕ್ಷಣ ನೀವು ಇಲ್ಲಿ ಓಪನ್ ಇದೆ. ಅಡಿಷನಲ್ ಅಲ್ಲಿ ಲೈಫ್ ಗಾರ್ಡ್ಸ್ ಇರ್ತಾರೆ, ಅಲ್ಲಿ ಮಾತ್ರ ಅಲೋ ಮಾಡ್ತೀವಿ, ಬೇರೆ ಕಡೆ ಅಲೋ ಮಾಡ್ತೀವಿ. ಮುರುಡೇಶ್ವರಕ್ಕೆ ಲೈಫ್ ಗಾರ್ಡ್ ಜಾಸ್ತಿ ಮಾಡ್ತೀರಾ ಅಥವಾ ಲೈಫ್ ಗಾರ್ಡ್ ಜಾಸ್ತಿ ಮಾಡೋದಕ್ಕೆ ನಮಗೆ ಫಂಡ್ ಸೋರ್ಸಸ್ ಇದೆಯಲ್ಲ, ಈಗ ಬಂದಿದೆ. ದಟ್ ವಿಲ್ ಟೇಕ್ ಸಮ್ ಟೈಮ್. ಟೆಂಡರ್ ಪ್ರಕಾರನೇ ಮಾಡಬೇಕು. ಟೆಂಡರ್ ಮಾಡುವಾಗ ಇಟ್ ವಿಲ್ ಟೇಕ್ ಸಫಿಷಿಯಂಟ್ ಟೈಮ್ KTP ಪ್ರಕಾರ ಕೊಡಬೇಕಾಗುತ್ತೆ. ಸದ್ಯಕ್ಕೆ ಅಡಿಷನಲ್ ಪೊಲೀಸ್ ಆ್ಯಂಡ್ CSP ಹಾಕ್ತಾ ಇದ್ದೀವಿ ಆ್ಯಂಡ್ ಆಕ್ಸೆಸ್ ಲಿಮಿಟ್ ಮಾಡ್ತಾ ಇದ್ದೀವಿ. ಇನ್ಸಿಡೆಂಟ್ ಆದ ಮೇಲೆ ಒಂದು ಡೀಟೇಲ್ ಆಗಿ ಆಲ್ರೆಡಿ ನಮ್ಮಲ್ಲಿ ಟೂರಿಸಮಿಂದ ಕೆಲವೊಬ್ಬರು 30 ಪೀಪಲ್ ಲೈಫ್ ಗಾರ್ಡ್ಸ್ ಸೂಪರ್ವೈಸರ್ಸ್ ಎಲ್ಲ ಬೀಚಸಲ್ಲಿ ಫಾಲ್ಸಲ್ಲಿ ಎಲ್ಲ ಹಾಕ್ತಾ ಇದ್ದೀವಿ. ಎಷ್ಟು ನಮಗೆ ಅರ್ನಿಂಗ್ ಇತ್ತು ಅದಕ್ಕೆ ಅನುಗುಣವಾಗಿ ನಾವು ಎಷ್ಟು ಜನ ಅಂತ ಹಾಕ್ತಾ ಇದ್ದೀವಿ. ಈಗ ರೀಸೆಂಟ್ಲಿ ಬೇರೆ ಥರ ಟೆಂಡರ್ಸ್ ಆಗಿರೋದ್ರಿಂದ ಸ್ಕೂಬಾ ಡೈವಿಂಗ್ ಅಂತ ಟೆಂಡರ್ಸ್ ಆಗಿರೋದು, ಆ ಇನ್ಕಮಿಂದ ನಾವು ಮುಂದೆ ಅಡಿಷನಲ್ ಜನ ಎಂಪ್ಲಾಯ್ ಮಾಡೋದಕ್ಕೆ ನಮಗೆ ಒಂದು ಆಪರ್ಚುನಿಟಿ ಇದೆ. ಬಟ್ ಸದ್ಯಕ್ಕೆ ಅದಕ್ಕೆ ನಮಗೆ ಟೈಮ್ ತಗೊಳ್ಳುತ್ತೆ, ಅದು ಫುಲ್ ಅನಾಲಿಸಿಸ್ ಮಾಡಿ. ಸೊ ಇಲ್ಲಿ ಸ್ಪೆಸಿಫಿಕಲಿ ಮುರುಡೇಶ್ವರಲ್ಲಿ 6 ಜನ ಸೊಸೈಟಿಯಿಂದ ಲೈಫ್ ಗಾರ್ಡ್ಸ್ ಇದ್ದರು, ಪ್ಲಸ್ ಈ ಸ್ಕೂಬಾ ಡೈವಿಂಗ್ ಟೆಂಡರ್ ಆದಮೇಲೆ ಪ್ಲಸ್ 6 ಪೀಪಲ್. ನಾವು ಸ್ಕೂಬಾ ಡೈವಿಂಗ್ ಟೆಂಡರಲ್ಲಿ ಒಂದು ಪರ್ಟಿಕ್ಯುಲರ್ ಕಂಡೀಷನ್ ಹಾಕಿದ್ದೀವಿ, ಅಲ್ಲಿರೋ ಎಲ್ಲ ಲೈಫ್ ಗಾರ್ಡ್ಸ್ಗೂ ಎಕ್ವಿಪ್ಮೆಂಟ್ಸನ್ನು ಸಪ್ಲೈ ಮಾಡಬೇಕು ಅಂತ. ನಾವು ಇನ್ಸಿಡೆಂಟ್ ಆದಾಗ ನೋಡಿರ್ಬೋದು, ಅಲ್ಲಿ ಬೋಟ್ಸ್ ಇತ್ತು, ಆಕ್ಸಿಜನ್ ಸಿಲಿಂಡರ್ಸ್ ಇತ್ತು, ಬೇಸಿಕ್ ಫಸ್ಟ್ ಏಡ್ ಟೆಂಡರ್ ಅವರಿಗೆ ನಾವು ಕಂಡೀಷನ್ ಹಾಕಿದ್ದೀವಿ ಸಪ್ಲೈ ಮಾಡಿ ಅಂತ. ಈಗ ನೀವು ಅದು ಕಂಟಿನ್ಯೂಯೇಷನಲ್ಲಿ ಇರೋದ್ರಿಂದ ಅವ್ರ ಕಡೆಯಿಂದ ಇಮಿಡಿಯೇಟ್ಲಿ ಸಪ್ಲೈ ಎನ್ಶೋರ್ ಮಾಡಿದ್ವಿ. ಪ್ಲಸ್ ನನ್ನ ಕಡೆಯಿಂದ ಲಾಸ್ಟ್ ವೀಕ್ ಒಂದು ಫೈಲ್ ಅಪ್ರೂವ್ ಮಾಡಿದ್ದೀನಿ. ಬೇಸಿಕ್ ಎಕ್ವಿಪ್ಮೆಂಟ್ಸ್ ಏನಿದೆ ಅದು 7 ಡೇ KTP ಪ್ರಕಾರ ನಾವು ಕರೆಯಬೇಕಾಗುತ್ತೆ. ಕೊಟೇಶನ್ ಕರೆದು ಈ ವಾರದಲ್ಲಿ ಸಪ್ಲೈ ಆಗುತ್ತೆ. 7 ಡೇಸ್ ಆದ ತಕ್ಷಣ ವಿಲ್ ಸಪ್ಲೈ ಬೇಸಿಕ್ ಎಕ್ವಿಪ್ಮೆಂಟ್ಸ್. ಆ್ಯಂಡ್ ಮುಂದೆ ನಾವು ಗ್ಯಾಪ್ ಅನಾಲಿಸಿಸ್ ಮಾಡಿ ಅಂತ ಎಲ್ಲ ACSಗೂ ಒಂದು ಕಮಿಟಿ ಮಾಡಿ ADC ಅಧ್ಯಕ್ಷತೆಯಲ್ಲಿ ಮಾಡಿದ್ದೀವಿ. ಎಲ್ಲ ACSು ಒಂದು ರಿಪೋರ್ಟ್ ಮಾಡಿದ್ದಾರೆ. ಬೀಚಲ್ಲಿ, ಫಾಲ್ಸಲ್ಲಿ, ಬೇರೆ ಬೋಟಿಂಗ್ ಆ್ಯಕ್ಟಿವಿಟೀಸ್ ಎಲ್ಲದಕ್ಕೂ ಏನೇನು ಅವಶ್ಯಕತೆ ಇದೆ ಅಂತ ಡೀಟೇಲ್ ಆಗಿ ಎಷ್ಟು ಹ್ಯೂಮನ್ ರಿಸೋರ್ಸ್ ಎಷ್ಟು ಬೇಕು, ಎಕ್ವಿಪ್ಮೆಂಟ್ಸ್ ಎಷ್ಟು ಬೇಕು ಅಂತ ಸಬ್ಮಿಟ್ ಮಾಡಿದ್ದಾರೆ. ನಮ್ಮಲ್ಲಿ ಎಷ್ಟು ಫಂಡ್ ಸೋರ್ಸ್ ಇದೆಯೋ ಪ್ರಯಾರಿಟಿ ಮೇಲೆ ನಾವು ಮಾಡುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಇದೆಲ್ಲದಕ್ಕೂ ಟೈಮ್ ತಗೊಳ್ಳುತ್ತೆ. ಟೇಕ್ ಅಟ್ಲೀಸ್ಟ್ 1-2 ಮಂತ್ಸ್ ಟೈಮ್ ತಗೊಳ್ಳುತ್ತೆ. ಸೊ ಮೀನ್ ವೈಲ್ ನಾವು ಪೊಲೀಸ್ ಅವರಿಂದ ಮತ್ತು CSP ಅವರಿಂದ ಅಡಿಷನಲ್ ಫೋರ್ಸಲ್ಲಿ ಟೂರಿಸ್ಟ್ ಪ್ಲೇಸಸಲ್ಲಿ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಬೇರೆ ಏನು ರೆಸ್ಟ್ರಿಕ್ಷನ್ಸ್ ಯಾವುದು